ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ವಲರಿ ಎಂಬ ತೆಲುಗು ಭಾಷೆಯ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಇನ್ನು ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ನವೀನ್ ಒಬ್ಬ ನೇವಿ ಆಫೀಸರ್. ನವೀನ್ಗೆ ಟ್ರಾನ್ಸ್ಫರ್ ಆದ ಕಾರಣ ಆತ ತನ್ನ ಹೆಂಡತಿ ದಿವ್ಯಾ ಹಾಗೂ ತನ್ನ ಮಗನ ಜೊತೆ ಕೃಷ್ಣಪಟ್ನಂಗೆ ಶಿಫ್ಟ್ ಆಗ್ತಾನೆ. ಆ ಊರಿಗೆ ಶಿಫ್ಟ್ ಆದ ನಂತರ ನವೀನ್ನ ಹೆಂಡತಿ ಹಾಗೂ ಮಗನ ಜೊತೆ ತುಂಬಾನೇ ಹಾರರ್ ಹಾಗೂ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಆ ಊರಲ್ಲಿ ಈ ಮುಂಚೆ ಏನಾಗಿತ್ತು, ನವೀನ್ನ ಫ್ಯಾಮಿಲಿ ಅಲ್ಲಿಗೆ ಶಿಫ್ಟ್ ಆದ ನಂತರ ಏನೇನಾಯ್ತು, ಈ ಮೂವಿಯನ್ನ ನೋಡ್ತಾ ಹೋದ ಹಾಗೆ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳ ಜೊತೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ 2007 ಕೃಷ್ಣಪಟ್ನಂನಲ್ಲಿರುವ ಒಂದು ದೊಡ್ಡ ಬಂಗಲೆಯನ್ನ ನೋಡ್ತೀವಿ. ಆ ಬಂಗಲೆಯಲ್ಲಿ ವಾಸ ಮಾಡ್ತಿದ್ದ ಒಬ್ಬಳು 13 ವರ್ಷದ ಹುಡುಗಿ ತನ್ನ ತಂದೆ ತಾಯಿಯನ್ನ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿಬಿಡ್ತಾಳೆ. ಈ ಹುಡುಗಿಯ ಕೈಯಲ್ಲಿ ಒಂದು ರಾಡ್ ರೀತಿಯ ವಸ್ತು ಇರುತ್ತೆ. ಮೋಸ್ಟ್ಲಿ ಅದರಿಂದನೇ ಆಕೆ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದ್ಲು ಅನ್ಸುತ್ತೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಬಂದ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ, ಈಕೆ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿರೋದ್ರ ಜೊತೆಗೆ ತನ್ನ ಚಿಕ್ಕ ತಮ್ಮನನ್ನ ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅಂತ. ಕೊಲೆ ಮಾಡಿರುವ ಈ ಹುಡುಗಿ ಇನ್ನು ಕೂಡ ಮೈನರ್ ಆಗಿರುವ ಕಾರಣ ಈಕೆಗೆ ಶಿಕ್ಷೆ ಆಗೋದಿಲ್ಲ. ಈಕೆಯನ್ನ ಒಂದು ಚೈಲ್ಡ್ ಅಬ್ಸರ್ವೇಷನ್ ಸೆಂಟರ್ ನಲ್ಲಿಟ್ಟು ನಂತರ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ 2023 ಚೆನ್ನೈಯಲ್ಲಿ ಓಪನ್ ಆಗುತ್ತೆ. ಈಗ ಚಿತ್ರದ ಹೀರೋ ನವೀನ್, ಇವನ ಹೆಂಡತಿ ದಿವ್ಯಾ ಹಾಗೂ ಇವರಿಬ್ಬರ ಮಗ ಮಾದಣ್ಣನನ್ನ ನೋಡ್ತೀವಿ. ಈ ನವೀನ್ ಇಂಡಿಯನ್ ನೇವಿಯಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ನವೀನ್ ಹಾಗೂ ದಿವ್ಯಾಳ ಮಾತುಗಳಿಂದ ನಮ್ಗೆ ಗೊತ್ತಾಗೋದೇನಂದ್ರೆ, ದಿವ್ಯಾಗೆ ಹಲವು ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿ ಆಕೆಗೆ ಹಳೆಯ ನೆನಪುಗಳು ಹೊರಟೋಗಿರುತ್ತೆ. ಅಂದ್ರೆ ದಿವ್ಯಾಗೆ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಏನೇನಾಗಿತ್ತೋ ಅದೆಲ್ಲ ಕೂಡ ಮರೆತು ಹೋಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ನವೀನ್ಗೆ ಚೆನ್ನೈನಿಂದ ಕೃಷ್ಣಪಟ್ನಂಗೆ ಟ್ರಾನ್ಸ್ಫರ್ ಆಗುತ್ತೆ. ಕೃಷ್ಣಪಟ್ನಂಗೆ ಬಂದ ನಂತರ ನವೀನ್ಗೆ ಗೊತ್ತಾಗುತ್ತೆ, ಡಿಪಾರ್ಟ್ಮೆಂಟ್ ನವರು 2 BHK ಮನೆ ಖಾಲಿ ಇಲ್ಲದ ಕಾರಣ 1 BHK ಮನೆಯನ್ನ ಅಲಾಟ್ ಮಾಡಿದ್ದಾರೆ ಅಂತ. ಹಾಗತ್ತಾನೆ ಅವರಿಗೆ ಬಂದಿದ್ದ ಕಾರಣ ಬೇರೆ ದಾರಿ ಇಲ್ಲದೆ ಸ್ವಲ್ಪ ದಿನಗಳ ನಂತರ ಬೇರೆ ಯಾವ್ದಾದ್ರು ಮನೆಯನ್ನ ಹುಡ್ಕೋಣ ಅಂತ ಹೇಳಿ ಅಲ್ಲೇ ಇರೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ದಿವ್ಯಾಗೆ ತನ್ನ ಮೊಬೈಲ್ ನಲ್ಲಿ ಫೋಟೋ ಶೂಟ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಮರುದಿನ ತಮ್ಮ ಮಗನನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗ್ತಿದ್ದಾಗ ರಸ್ತೆಯಲ್ಲಿ ತನಗೆ ಇಂಟ್ರೆಸ್ಟಿಂಗ್ ಅನ್ಸುವ ಬಿಲ್ಡಿಂಗ್ ಗಳ ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ತಿರ್ತಾಳೆ. ಆಗ ದಿವ್ಯಾಗೆ ಅಲ್ಲೇ ಇದ್ದ ಒಂದು ಹಳೆಯ ಹಾಗೂ ಪಾಳು ಬಿದ್ದಿದ್ದ ಬಂಗಲೆ ಕಾಣುತ್ತೆ. ದಿವ್ಯಾ ಹೀಗೆ ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ತಿದ್ರೆ ಒಂದು ಉಂಗುರ ಉರುಳುತ್ತಾ ಮಾದಣ್ಣನ ಕಾಲ ಬಳಿ ಬರುತ್ತೆ. ಅದನ್ನ ತೆಗೆದುಕೊಂಡ ಆ ಚಿಕ್ಕ ಹುಡುಗ ತನ್ನ ಕೈ ಬೆರಳಿಗೆ ಹಾಕಿಕೊಳ್ತಾನೆ. ಸ್ನೇಹಿತರೆ, ಇದಾದ ನಂತರ ದಿವ್ಯಾಳ ಮನೆಯಲ್ಲಿ ಒಂದಾದ ಮೇಲೊಂದರಂತೆ ಹಾರರ್ ಇನ್ಸಿಡೆಂಟ್ ಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಒಂದು ದಿನ ದಿವ್ಯಾ ಫ್ರೂಟ್ ಜ್ಯೂಸ್ ಮಾಡೋದಕ್ಕೆ ಅಂತ ಮಿಕ್ಸರ್ ಅನ್ನ ಆನ್ ಮಾಡಿ ತನ್ನ ಫ್ರೆಂಡ್ ಕಾಲ್ ಮಾಡಿದ ಕಾರಣ ಅದನ್ನ ಆಫ್ ಮಾಡಿ ಫೋನ್ ನಲ್ಲಿ ಮಾತನಾಡ್ತಿರ್ತಾಳೆ. ಆದ್ರೆ ಇದಕ್ಕಿದ್ದ ಹಾಗೆ ಆ ಮಿಕ್ಸರ್ ತನ್ನಷ್ಟಕ್ಕೆ ತಾನೇ ಆನ್ ಆಗಿ ಬ್ಲಾಸ್ಟ್ ಆಗಿ ಬಿಡುತ್ತೆ. ದಿವ್ಯಾ ತಕ್ಷಣ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ರೆ ಇವಳ ಮಗ ಒಂದು ರಿಂಗ್ ಅನ್ನ ಹಾಕಿಕೊಂಡಿದ್ದ ಅಲ್ವಾ. ವಿಚಿತ್ರ ಎಂಬಂತೆ ಆ ರಿಂಗ್ ಉರುಳುತ್ತಾ ದಿವ್ಯಾಳ ಬಳಿ ಬಂದು ಬೀಳುತ್ತೆ. ಆದ್ರೆ ಅದನ್ನ ಇಗ್ನೋರ್ ಮಾಡಿದ ದಿವ್ಯಾ ಆ ರಿಂಗ್ ಅನ್ನ ಡಸ್ಟ್ಬಿನ್ ಗೆ ಎಸೆದು ಬಿಡ್ತಾಳೆ. ನಂತರ ಮರುದಿನ ಬೆಳಿಗ್ಗೆ ದಿವ್ಯಾ ಎಂದಿನಂತೆ ತನ್ನ ಮಗನನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗ್ತಿದ್ದಾಗ ಶಾಕಿಂಗ್ಲಿ ಮತ್ತೊಬ್ಬ ಹುಡುಗ ಈಕೆ ಕೈಯನ್ನ ಹಿಡಿದುಕೊಂಡಿರುವ ರೀತಿ ನೆರಳು ಕಾಣಿಸುತ್ತೆ. ಒಂದೇ ಸರಿ ಗಾಬರಿಯಾದ ದಿವ್ಯಾ ತಕ್ಷಣವೇ ತಿರುಗಿ ನೋಡಿದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಈಕೆ ಮಗ ಆಗಲೇ ಸ್ಕೂಲ್ ಬಳಿ ಹೋಗಿ ಆಟ ಆಡ್ತಿರ್ತಾನೆ. ನಂತರ ಅದಿನ ರಾತ್ರಿ ನವೀನ್ಗೆ ಎಕ್ಸ್ಟ್ರಾ ಕೆಲಸ ಇದ್ದ ಕಾರಣ ರಾತ್ರಿ ಮನೆಗೆ ಬರೋದಿಲ್ಲ ಅಂತ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ಅಷ್ಟರಲ್ಲೇ ದಿವ್ಯಾಳ ಫ್ರೆಂಡ್ ಒಬ್ಬಳು ಈಕೆಗೆ ವಾಯ್ಸ್ ಮೆಸೇಜಸ್ ಗಳನ್ನ ಕಳಿಸಿರ್ತಾಳೆ. ಅದರಲ್ಲಿ ಆಕೆ, ದಿವ್ಯಾ, ನೀನ್ ಯಾಕೆ ಪದೇ ಪದೇ ಒಂದು ಹಳೆಯ ಬಿಲ್ಡಿಂಗ್ ನ ಫೋಟೋವನ್ನ ಸ್ಟೇಟಸ್ ಗೆ ಹಾಕ್ತಿದ್ಯಾ, ಎಷ್ಟು ಸಾರಿ ಆ ಹಳೆಯ ಬಂಗಲೆಯ ಫೋಟೋವನ್ನೇ ಹಾಕ್ತೀಯಾ, ತಕ್ಷಣ ಅದನ್ನ ಚೇಂಜ್ ಮಾಡುವಂತ ಕಳಿಸಿರ್ತಾಳೆ. ದಿವ್ಯಾಗೆ ಶಾಕ್ ಆಗುತ್ತೆ, ನಾನ್ ಯಾವಾಗ ಹಳೆಯ ಬಂಗಲೆಯ ಫೋಟೋವನ್ನ ಸ್ಟೇಟಸ್ ಗೆ ಹಾಕಿದ್ದೆ ಅಂತ. ತಕ್ಷಣ ವಾಟ್ಸ್ಆಪ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದೇ ಹಳೆಯ ಬಂಗಲೆಯ ಫೋಟೋ ಸ್ಟೇಟಸ್ ಗೆ ಸೆಟ್ ಆಗಿರುತ್ತೆ. ಬಹುಶಃ ತನ್ನ ಮಗ ಫೋಟೋವನ್ನ ಸ್ಟೇಟಸ್ ಗೆ ಹಾಕಿರ್ಬೋದು ಅಂದುಕೊಂಡ ದಿವ್ಯಾ ಆ ಸ್ಟೇಟಸ್ ಅನ್ನ ಡಿಲೀಟ್ ಮಾಡ್ತಾಳೆ. ನಂತರ ದಿವ್ಯಾ ಪ್ಲೇಟ್ ಗಳನ್ನ ಕಿಚನ್ ನಲ್ಲಿ ಇಡೋದಕ್ಕೆ ಅಂತ ಹೋಗಿದ್ದಾಗ ಈಕೆ ಫೋನ್ ಇದಕ್ಕಿದ್ದ ಹಾಗೆ ರಿಂಗ್ ಆಗುತ್ತೆ. ಮಾದಣ್ಣ ಫೋನ್ ಅನ್ನ ಪಿಕ್ ಮಾಡ್ತಾನೆ. ಆದ್ರೆ ಶಾಕಿಂಗ್ಲಿ ಆ ಕಡೆಯಿಂದ ತುಂಬಾನೇ ಭಯಾನಕವಾಗಿರುವ ಒಂದು ವಾಯ್ಸ್ ಕೇಳಿಸುತ್ತೆ. ಒಂದೇ ಸರಿ ಗಾಬರಿಗೊಂಡ ಮಾದಣ್ಣ ಫೋನ್ ಅನ್ನ ಬಿಸಾಕಿ ತನ್ನ ಬೆಡ್ರೂಮ್ಗೆ ಓಡಿ ಹೋಗ್ತಾನೆ. ಇದನ್ನ ನೋಡಿದ ದಿವ್ಯಾ ತನ್ನ ಮಗನಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ವಿಚಾರಿಸೋದಕ್ಕೆ ಅವನ ಹಿಂದೆನೆ ಬೆಡ್ರೂಮ್ಗೆ ಹೋಗ್ತಾಳೆ. ಈ ಕಡೆ ಶಾಕಿಂಗ್ಲಿ ದಿವ್ಯಾಳ ಫೋನ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗಿ ಮತ್ತದೆ ಹಳೆಯ ಬಂಗಲೆಯ ಫೋಟೋ ಸ್ಟೇಟಸ್ ಗೆ ಅಪ್ಡೇಟ್ ಆಗುತ್ತೆ. ಹಿಂದಿನ ದಿನ ಮಾದಣ್ಣ ಫೋನ್ ಅನ್ನ ಎಸೆದಿದ್ದ ಕಾರಣ ದಿವ್ಯಾಳ ಫೋನ್ ಸರಿಯಾಗಿ ವರ್ಕ್ ಆಗ್ತಿರೋದಿಲ್ಲ. ಸೊ ಮರುದಿನ ಬೆಳಿಗ್ಗೆ ಆ ಫೋನ್ ಅನ್ನ ರಿಪೇರಿ ಮಾಡಿಸೋದಕ್ಕೆ ಅಂತ ರಿಪೇರ್ ಶಾಪ್ ಗೆ ಆಟೋದಲ್ಲಿ ಹೋಗ್ತಾಳೆ. ಡ್ರಾಪ್ ಮಾಡಿದ ನಂತರ ಆಟೋದವನಿಗೆ ದುಡ್ಡು ಕೊಡೋದಕ್ಕೆ ಅಂತ ಹೋಗ್ತಿದ್ದಾಗ ದಿವ್ಯಾಳ ಬ್ಯಾಗ್ ನಿಂದ ಒಂದು ಕಬ್ಬಿಣದ ರಾಡ್ ರೀತಿಯ ವಸ್ತು ಕೆಳಗಡೆ ಬೀಳುತ್ತೆ. ಅದನ್ನ ತನ್ನ ಕೈಯಲ್ಲಿ ಹಿಡಿದುಕೊಳ್ತಿದ್ದ ಹಾಗೆ ದಿವ್ಯಾಳ ವಾಯ್ಸ್ ಇದಕ್ಕಿದ್ದ ಹಾಗೆ ಚೇಂಜ್ ಆಗಿ ಬಿಡುತ್ತೆ. ಇದಾದ ನಂತರ ದಿವ್ಯಾಗೆ ತಾನು ನೋಡಿದ್ದ ಆ ಹಳೆಯ ಬಂಗಲೆಯ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ಹೋಗಿ ಆ ಬಂಗಲೆಯ ಓನರ್ ಯಾರು, ಅದರ ಹಿಸ್ಟ್ರಿ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ತಾಳೆ.
ಅಷ್ಟರಲ್ಲೇ ತನ್ನ ಮಗನ ಸ್ಕೂಲ್ ಬಿಡುವ ಸಮಯ ಆಗಿದ್ದ ಕಾರಣ ಅವನನ್ನ ಪಿಕಪ್ ಮಾಡಿಕೊಳ್ಳೋದಕ್ಕೆ ಅಂತ ಒಂದು ಆಟೋದಲ್ಲಿ ಹೋಗ್ತಿರ್ತಾಳೆ. ಆಗ ಈಕೆ ಮಗ ರಕ್ತಸಿಕ್ತವಾಗಿ ಈಕೆ ಪಕ್ಕನೆ ಕೂತಿರುವ ರೀತಿ ಕನ್ನಡಿಯಲ್ಲಿ ಕಾಣಿಸುತ್ತೆ. ಒಂದೇ ಸರಿ ಗಾಬರಿಗೊಂಡ ದಿವ್ಯಾ ಜೋರಾಗಿ ಕಿರುಚಿ ಬಿಡ್ತಾಳೆ. ಈಕೆ ಕಿರುಚಿಕೊಂಡಿದ್ದನ್ನ ನೋಡಿದ ಆಟೋ ಡ್ರೈವರ್ ಹೆದರಿ ಹಿಂದಕ್ಕೆ ತಿರುಗ್ತಾನೆ. ಅಷ್ಟರಲ್ಲೇ ಆಟೋದ ಕಂಟ್ರೋಲ್ ತಪ್ಪಿ ಎದುರಿಗೆ ಬರ್ತಿದ್ದ ಒಂದು ದೊಡ್ಡ ಲಾರಿಗೆ ಗುದ್ದಿ ಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ದಿವ್ಯಾಗೆ ಒಂದು ವಾರದ ನಂತರ ಹಾಸ್ಪಿಟಲ್ ನ ಬೆಡ್ ನ ಮೇಲೆ ಎಚ್ಚರವಾಗುತ್ತೆ. ತನ್ನ ಹೆಂಡತಿಗೆ ಕಡೆಗೂ ಕೂಡ ಪ್ರಜ್ಞೆ ಬಂತಲ್ಲ ಅಂತ ನವೀನ್ಗೆ ತುಂಬಾನೇ ಖುಷಿಯಾಗುತ್ತೆ. ಆದ್ರೆ ಶಾಕಿಂಗ್ ವಿಷಯ ಏನ್ ಗೊತ್ತಾ, ಆಕ್ಸಿಡೆಂಟ್ ನಲ್ಲಿ ದಿವ್ಯಾಳ ತಲೆಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಆಕೆ ತನ್ನ ಗಂಡ ಹಾಗೂ ತನ್ನ ಮಗನನ್ನೇ ಮರೆತು ಬಿಟ್ಟಿರ್ತಾಳೆ. ನವೀನ್ ಮಾತನಾಡಿಸೋದಕ್ಕೆ ಹೋದ್ರೆ ಯಾರ್ ನೀನು ಅಂತ ಅವನನ್ನೇ ಕೇಳಿಬಿಡ್ತಾಳೆ. ಶಾಕ್ ಆದ ನವೀನ್ ತಕ್ಷಣವೇ ಡಾಕ್ಟರ್ ಬಳಿ ಓಡಿ ಬಂದು ಏನಾಗಿದೆ ಅಂತ ವಿಚಾರಿಸ್ತಾನೆ. ಈಗ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ದಿವ್ಯಾಗೆ ಈ ಹಿಂದೆ ಕೂಡ ಆಕ್ಸಿಡೆಂಟ್ ಆಗಿ ತಲೆಗೆ ಏಟಾಗಿತ್ತಲ್ವಾ. ಈಗ ಮತ್ತೊಂದು ಆಕ್ಸಿಡೆಂಟ್ ಆಗಿ ತಲೆಗೆ ಮತ್ತೆ ಏಟಾಗಿರುವ ಕಾರಣ ದಿವ್ಯಾ ಮತ್ತೆ ನೆನಪುಗಳನ್ನ ಕಳೆದುಕೊಂಡಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ರುದ್ರ ಎಂಬ ಒಬ್ಬ ಸೈಕಿಯಾಟ್ರಿಸ್ಟ್ ದಿವ್ಯಾಳ ವಾರ್ಡ್ಗೆ ಬರ್ತಾನೆ. ಯಾರ್ ನೀವು ಅಂತ ಕೇಳಿದಾಗ ನನ್ನನ್ನ ಡಾಕ್ಟರ್ ಕಳುಹಿಸಿ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಮುಂದುವರೆದು ದರ್ಶಿನಿ ನೀವೀಗ ಹೇಗಿದ್ದೀರಾ ಅಂತ ವಿಚಾರಿಸ್ತಾನೆ. ಶಾಕ್ ಆದ ದಿವ್ಯಾ ಏನೋ ನನ್ನ ಹೆಸರು ದರ್ಶಿನಿನ, ನನ್ನ ಹೆಸರು ದಿವ್ಯಾ ಅಂತ ಡಾಕ್ಟರ್ ಹೇಳಿದ್ರಲ್ಲ. ಅದಕ್ಕೆ ರುದ್ರ ನಗುತ್ತಾ ಹೌದೌದು ನಿಮ್ಮ ಹೆಸರು ದಿವ್ಯನೇ, ನಾನೇ ನಿಮ್ಮ ಮೆಮೊರಿಯನ್ನ ಟೆಸ್ಟ್ ಮಾಡೋದಕ್ಕೆ ಆ ರೀತಿ ಹೇಳ್ದೆ ಅಷ್ಟೇ. ಇದಾದ ನಂತರ ಆತ ದಿವ್ಯಾಗೆ ಒಂದಷ್ಟು ಥೆರಪಿಗಳನ್ನ ಮಾಡಿಸಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ನವೀನ್ ತನ್ನ ಮಗನನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗ್ತಿದ್ದಾಗ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ದಿವ್ಯಾ ಪದೇ ಪದೇ ಆ ಹಳೆಯ ಬಂಗಲೆಯ ಸ್ಟೇಟಸ್ ಅನ್ನ ಹಾಕಿಕೊಳ್ತಿದ್ಲು. ಮೋಸ್ಟ್ಲಿ ಆಕೆಗೆ ಆ ಹಳೆಯ ಬಂಗಲೆ ಅಂದ್ರೆ ತುಂಬಾನೇ ಇಷ್ಟ ಅನ್ಸುತ್ತೆ. ಆಕೆ ಬರೋಷ್ಟರಲ್ಲಿ ಆ ಮನೆಗೆ ನಾವು ಶಿಫ್ಟ್ ಆಗಿ ಆಕೆಗೆ ಸರ್ಪ್ರೈಸ್ ಕೊಡೋಣ ಅಂತ ಡಿಸೈಡ್ ಮಾಡ್ತಾನೆ. ಆ ಬಂಗಲೆ ಯಾರ್ದು ಅಂತ ವಿಚಾರಿಸಿದಾಗ ರಾಮಚಂದ್ರಯ್ಯ ಎಂಬ ವ್ಯಕ್ತಿಯ ಬಗ್ಗೆ ಗೊತ್ತಾಗುತ್ತೆ. ತಕ್ಷಣವೇ ನವೀನ್ ರಾಮಚಂದ್ರಯ್ಯನ ಬಳಿಗೆ ಹೋಗಿ ಸರ್ ಆ ಬಂಗಲೆಯನ್ನ ನಮಗೆ ಬಾಡಿಗೆಗೆ ಕೊಡ್ತೀರಾ ಅಂತ ವಿಚಾರಿಸ್ತಾನೆ. ರಾಮಚಂದ್ರಯ್ಯ ಶಾಕ್ ಆಗಿ ಏನೋ ಆ ಬಂಗಲೆಗೆ ಬಾಡಿಗೆಗೆ ಬರ್ತೀರಾ, ಆ ಬಂಗಲೆಯ ಬಗ್ಗೆ ಊರಿನ ಜನಗಳು ಮಾತನಾಡಿಕೊಳ್ತಿರೋದು ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ನವೀನ್ ನಗುತ್ತಾ ಸರ್ ನನ್ಗೆ ಈ ದೆವ್ವ ಭೂತ ಎಲ್ಲ ನಂಬಿಕೆ ಇಲ್ಲ, ನಾನೊಬ್ಬ ನೇವಿ ಆಫೀಸರ್, ನನ್ನ ಹೆಂಡತಿ ಹಾಸ್ಪಿಟಲ್ ನಿಂದ ಬರೋಷ್ಟರಲ್ಲಿ ಆಕೆಗೆ ಸರ್ಪ್ರೈಸ್ ಕೊಡೋದಕ್ಕೆ ಆ ಮನೆಗೆ ಶಿಫ್ಟ್ ಆಗ್ಬೇಕು ಅಂತ ಅಂದುಕೊಂಡಿದ್ದೀನಿ. ಈತ ತುಂಬಾನೇ ಫೋರ್ಸ್ ಮಾಡಿದ ಕಾರಣ ಕಡೆಗೆ ರಾಮಚಂದ್ರಯ್ಯ ಸರಿ ಅಂತ ಆ ಬಂಗಲೆಯನ್ನ ಬಾಡಿಗೆಗೆ ಕೊಡ್ತಾನೆ. ಈ ಕಡೆ ರುದ್ರ ಮತ್ತೆ ದಿವ್ಯಾಳ ವಾರ್ಡ್ಗೆ ಬರ್ತಾನೆ. ಈ ಬಾರಿ ಕೂಡ ಆತ ಆಕೆಯನ್ನ ದರ್ಶಿನಿ ಅಂತಾನೆ ಕರೀತಾನೆ. ಈತ ಮತ್ತೆ ತನ್ನನ್ನ ದರ್ಶಿನಿ ಅಂತ ಯಾಕೆ ಕರೀತಿದ್ದಾನೆ ಅಂತ ದಿವ್ಯಾಗೂ ಕೂಡ ಕೋಪ ಬರುತ್ತೆ. ಅದೇ ಸಮಯಕ್ಕೆ ರುದ್ರ ದಿವ್ಯಾಳ ಬ್ಯಾಗ್ ನಲ್ಲಿರುವ ಆ ರಾಡ್ ರೀತಿಯ ವಸ್ತುವನ್ನ ನೋಡ್ತಾನೆ. ಅದನ್ನ ನೋಡಿದ ಆತ ಆಶ್ಚರ್ಯದಿಂದ ಈ ರೀತಿಯ ವಸ್ತುವನ್ನ ಹಳೆಯ ಕಾಲದಲ್ಲಿ ಹೆಂಗಸರು ತಮ್ಮ ಜಡೆಯನ್ನ ಕಟ್ಟಿಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ರಲ್ವಾ. ಈಗ ಆಶ್ಚರ್ಯವೆಂಬಂತೆ ಆ ರಾಡ್ ರೀತಿಯ ವಸ್ತುವನ್ನ ತನ್ನ ಕೈಯಲ್ಲಿ ಹಿಡಿದುಕೊಳ್ತಿದ್ದ ಹಾಗೆ ದಿವ್ಯಾಗೆ ತನ್ನ ಹಳೆಯ ನೆನಪುಗಳು ಬಂದುಬಿಡುತ್ತೆ. ಅಂದ್ರೆ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿ ತನ್ನ ಗಂಡ ಹಾಗೂ ಮಗನ ಬಗ್ಗೆ ಮರ್ತಿದ್ಲಲ್ವಾ, ಆ ನೆನಪುಗಳು ಮಾತ್ರನೇ ಈಗ ಮತ್ತೆ ವಾಪಸ್ ಬಂದಿರುತ್ತೆ. ಈಗ ನವೀನ್ಗೂ ಕೂಡ ತನ್ನ ಹೆಂಡತಿಗೆ ಹಳೆಯ ನೆನಪುಗಳೆಲ್ಲ ವಾಪಸ್ ಬಂತು ಅಂತ ತುಂಬಾನೇ ಖುಷಿಯಾಗುತ್ತೆ. ತಕ್ಷಣವೇ ಆಕೆಯನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಆ ಹಳೆಯ ಬಂಗಲೆಗೆ ಕರೆದುಕೊಂಡು ಹೋಗಿ ಸರ್ಪ್ರೈಸ್ ಕೊಡ್ತಾನೆ. ಆ ಬಂಗಲೆಯನ್ನ ನೋಡಿದ ದಿವ್ಯಾಗೆ ತುಂಬಾನೇ ಖುಷಿಯಾಗುತ್ತೆ. ಆದ್ರೆ ದಿನಗಳು ಕಳೆದಂತೆ ಆಕೆ ಜೊತೆ ಹಾರರ್ ಇನ್ಸಿಡೆಂಟ್ ಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ. ಹೇಗಂದ್ರೆ ಒಂದು ದಿನ ಈಕೆ ಬಾತ್ ಟಬ್ ನಲ್ಲಿ ಸ್ನಾನ ಮಾಡ್ತಿದ್ರೆ ಇದ್ದಕ್ಕಿದ್ದ ಹಾಗೆ ನೀರೆಲ್ಲ ರಕ್ತದ ರೀತಿ ಕಾಣಿಸುತ್ತೆ ಹಾಗೂ ಯಾರೋ ಈಕೆಯನ್ನ ಅದೇ ಬಾತ್ ಟಬ್ ನಲ್ಲಿ ಮುಳುಗಿಸಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುವ ರೀತಿ ಅನುಭವ ಆಗುತ್ತೆ. ಮತ್ತೊಂದು ದಿನ ರಾತ್ರಿ ಈ ದಿವ್ಯಾ ವಾಶ್ರೂಮ್ ನಲ್ಲಿದ್ದಾಗ ಯಾರೋ ಪದೇ ಪದೇ ಬಂದು ಬಾಗಿಲನ್ನ ಬಡಿತಿರ್ತಾರೆ. ಮೋಸ್ಟ್ಲಿ ತನ್ನ ಗಂಡ ತನ್ನನ್ನ ಆಟ ಆಡ್ಸೋದಕ್ಕೆ ಈ ರೀತಿ ಮಾಡ್ತಿರ್ಬೋದು ಅಂತ ದಿವ್ಯಾ ರೇಗ್ತಾಳೆ. ಆದ್ರೆ ಅನುಮಾನ ಬಂದು ತಕ್ಷಣ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ನವೀನ್ ತನ್ನ ಪಾಡಿಗೆ ತಾನು ಮಲಗಿಕೊಂಡಿರ್ತಾನೆ. ಇದನ್ನ ನೋಡಿದ ದಿವ್ಯಾಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ರಾತ್ರಿ ದಿವ್ಯಾ ಗೊಂಬೆಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಮಾರ್ಕೆಟ್ಗೆ ಬಂದಿರ್ತಾಳೆ. ಆಗ ಈಕೆ ಪರ್ಚೇಸ್ ಮಾಡಿದ ಒಂದು ಗೊಂಬೆಯನ್ನ ಒಂದು ನ್ಯೂಸ್ ಪೇಪರ್ ನಲ್ಲಿ ಸುತ್ತಿ ಆ ಅಂಗಡಿಯಾಕೆ ಕೊಡ್ತಾಳೆ. ಗೊಂಬೆಗೆ ಸುತ್ತಿದ್ದ ಆ ನ್ಯೂಸ್ ಪೇಪರ್ ಅನ್ನ ಕ್ಯಾಶುವಲ್ ಆಗಿ ನೋಡಿದಾಗ ಚಿತ್ರದ ಮೊದಲ ಸೀನ್ ನಲ್ಲಿ ಒಬ್ಬಳು 13 ವರ್ಷದ ಹುಡುಗಿ ತನ್ನ ಫ್ಯಾಮಿಲಿಯನ್ನ ಕೊಲೆ ಮಾಡಿದ್ಲಲ್ವಾ, ಅದರ ಬಗ್ಗೆ ಆ ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಆಗಿರುತ್ತೆ. ಆ ಪೇಪರ್ ಅನ್ನ ಓದ್ತಿರುವಾಗ್ಲೇ ದಿವ್ಯಾಗೆ ಒಂದು ಫೋನ್ ಕಾಲ್ ಬರುತ್ತೆ ಹಾಗೂ ಈಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಈಕೆಗೆ ಆಕ್ಸಿಡೆಂಟ್ ಆದಾಗ ಒಬ್ಬ ಡಾಕ್ಟರ್ ಈಕೆಯನ್ನ ಟ್ರೀಟ್ ಮಾಡಿದ್ದ ಅಲ್ವಾ, ಅವನ ಮೂಲಕ ಗೊತ್ತಾಗುತ್ತೆ ರುದ್ರ ಎಂಬ ಯಾವ ಡಾಕ್ಟರ್ ಅನ್ನ ಕೂಡ ಆತ ಕಳ್ಸಿರ್ಲಿಲ್ಲ ಅಂತ. ಹಾಗಾದ್ರೆ ಸೈಕಿಯಾಟ್ರಿಸ್ಟ್ ಅಂತ ಹೇಳಿಕೊಂಡು ಬಂದಿದ್ದ ಆ ರುದ್ರ ಯಾರು ಅಂತ ದಿವ್ಯಾಗೆ ತುಂಬಾನೇ ತಲೆ ಕೆಡುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಕೆಳಗಡೆ ಹಾಲ್ ನಲ್ಲಿ ಏನೋ ಶಬ್ದ ಕೇಳಿಸುತ್ತೆ. ದಿವ್ಯಾಗೆ ಎಚ್ಚರಾಗಿ ತಕ್ಷಣ ಕೆಳಗಡೆ ಬಂದು ನೋಡಿದ್ರೆ ಅಷ್ಟೊತ್ತಲ್ಲಿ ಮಾದಣ್ಣ ಒಬ್ಬನೇ ಆಟ ಆಡ್ತಿರ್ತಾನೆ. ಮಧ್ಯರಾತ್ರಿ ಈತ ಒಬ್ಬನೇ ಆಟ ಆಡ್ತಿರೋದನ್ನ ನೋಡಿದ ದಿವ್ಯಾಗೆ ಶಾಕ್ ಆಗುತ್ತೆ. ಇಷ್ಟೊತ್ತಲ್ಲಿ ಒಬ್ಬನೇ ಏನ್ ಮಾಡ್ತಿದ್ಯಾ, ತಕ್ಷಣ ರೂಮ್ಗೆ ಹೋಗಿ ಮಲಗಿಕೋ ಅಂತ ಬೈತಿರುವಾಗ್ಲೇ ಅವನ ಕೈಯಲ್ಲಿ ಮೆಹಂದಿ ಹಾಕಿರೋದನ್ನ ನೋಡ್ತಾಳೆ. ಮಾದಣ್ಣ ಈ ಮೆಹಂದಿಯನ್ನ ನಿನ್ಗೆ ಯಾರು ಹಾಕಿದ್ದು ಅಂತ ಗದರ್ತಾಳೆ. ಅದಕ್ಕೆ ಆ ಹುಡುಗ ವಿಚಿತ್ರವಾಗಿ ನಗುತ್ತಾ ನಾನು ಮಾದಣ್ಣ ಅಲ್ಲ, ನಿನ್ನ ಮಗ ಮಾದಣ್ಣ ರೂಮ್
ರೂಮ್ ನಲ್ಲಿ ಮಲಗಿಕೊಂಡಿದ್ದಾನೆ ನೋಡು ಅಂತ ಹೇಳ್ತಾ ಮಾಯ ಆಗಿ ಬಿಡ್ತಾನೆ. ಒಂದೇ ಸರಿ ಗಾಬರಿಕೊಂಡ ದಿವ್ಯಾ ತಕ್ಷಣವೇ ತನ್ನ ಮಗನ ರೂಮ್ಗೆ ಓಡಿ ಬಂದು ನೋಡಿದ್ರೆ ಆತ ಮಲಗಿಕೊಂಡಿರ್ತಾನೆ. ಹಾಗೂ ಅವನ ಕೈಯನ್ನ ಚೆಕ್ ಮಾಡಿದಾಗ ಅವನ ಕೈಯಲ್ಲಿ ಮೆಹಂದಿ ಇರೋದಿಲ್ಲ. ಹಾಗಾದ್ರೆ ಇಷ್ಟೊತ್ತು ತನ್ನ ಜೊತೆ ಮಾತಾಡಿದ್ಯಾರು ಅಂತ ದಿವ್ಯಾಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಖಂಡಿತ ಈ ಬಂಗಲೆಯಲ್ಲಿ ಯಾವುದೋ ಪ್ರೇತಾತ್ಮ ಇದೆ, ಅದೇ ತನ್ಗೆ ತೊಂದರೆ ಕೊಡ್ತಿದೆ ಅಂತ ಅಂದುಕೊಳ್ತಾಳೆ. ಮರುದಿನವೇ ತಾನು ಕಲೆಕ್ಟ್ ಮಾಡಿಕೊಂಡಿದ್ದ ಆ ಬಂಗಲೆಯ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಅಷ್ಟಕ್ಕೂ ಆ ಬಂಗಲೆ ಆ ರಾಮಚಂದ್ರನ ಹೆಸರಿನಲ್ಲಿ ಇರೋದೇ ಇಲ್ಲ. ಆ ಡಾಕ್ಯುಮೆಂಟ್ಸ್ ಗಳಲ್ಲಿ ಆ ಬಂಗಲೆ ದಿವ್ಯದರ್ಶಿನಿ ಎಂಬ ಹೆಸರಿನಲ್ಲಿ ಇರುತ್ತೆ. ದರ್ಶಿನಿ ಎಂಬ ಹೆಸರನ್ನ ಕೇಳ್ತಿದ್ದ ಹಾಗೆ ತನಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಬಂದಿದ್ದ ಆ ರುದ್ರ ತನ್ನನ್ನ ದರ್ಶಿನಿ ಅಂತ ಕರಿತಾ ಇದ್ದಿದ್ದು ನೆನಪಾಗುತ್ತೆ. ತಕ್ಷಣವೇ ಆ ಡಾಕ್ಯುಮೆಂಟ್ಸ್ ಗಳನ್ನ ನವೀನ್ಗೆ ತೋರಿಸಿ ಆ ರಾಮಚಂದ್ರನ ಮನೆಗೆ ಹೋಗ್ತಾರೆ. ಈಗ ಈ ದಿವ್ಯಾ ಮನೆಗೆ ಬರ್ತಿದ್ದ ಹಾಗೆ ಮತ್ತೊಂದು ಟ್ವಿಸ್ಟ್ ಅನ್ನ ರಾಮಚಂದ್ರಯ್ಯ ರಿವೀಲ್ ಮಾಡ್ತಾನೆ. ಆತ ಈಕೆನ ನೋಡ್ತಿದ್ದ ಹಾಗೆ ನೋಡೋದಕ್ಕೆ ನೀನು ಸೇಮ್ ನಿನ್ನ ತಾಯಿ ರೀತಿನೇ ಇದೆಯಾ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ದಿವ್ಯಾಳ ತಾಯಿ ಹೆಸರು ಬಾಲಾಂಬಿಕಾ ಹಾಗೂ ಇವಳ ತಂದೆ ಹೆಸರು ರಾಜಾರಾಮ್. ರಾಜಾರಾಮ್ ಕೂಡ ಒಬ್ಬ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ದ ಕಾರಣ ಬಾಲಾಂಬಿಕಾಳನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಾನೆ. ಹಾಗೂ ಈಗ ಸ್ಟೋರಿ ಹೇಳ್ತಿರುವ ಆ ರಾಮಚಂದ್ರಯ್ಯ ರಾಜಾರಾಮ್ನ ತಮ್ಮನೇ ಆಗಿರ್ತಾನೆ. ಆತ ಎಮೋಷನಲ್ ಆಗಿ ದಿವ್ಯಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಕೂಡ ಚೆನ್ನಾಗೇ ಇತ್ತು, ಆದ್ರೆ ಒಂದು ರಾತ್ರಿ ಏನಾಯ್ತೋ ಗೊತ್ತಿಲ್ಲ, ನಿಮ್ಮ ಅಪ್ಪ ಅಮ್ಮ ತುಂಬಾನೇ ನಿಗೂಢವಾಗಿ ಸತ್ತು ಹೋದ್ರು. ಜೊತೆಗೆ ಅಂದಿನಿಂದ ಕಾಣೆಯಾಗಿರುವ ನಿನ್ನ ತಮ್ಮ ಇನ್ನೂ ಕೂಡ ಸಿಕ್ಕೇ ಇಲ್ಲ. ಮನೆಯಲ್ಲಿ ಅವತ್ತು ಏನಾಯ್ತು ಅನ್ನೋದು ನಿನಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ದಿವ್ಯಾ ಅಂತ ಹೇಳ್ತಾನೆ. ಈಗ ಈ ರಾಮಚಂದ್ರಯ್ಯ ತನ್ನ ಚಿಕ್ಕಪ್ಪ ಅಂತ ಗೊತ್ತಾಗಿ ದಿವ್ಯಾ ತುಂಬಾನೇ ಎಮೋಷನಲ್ ಆಗ್ತಾಳೆ. ನಂತರ ರಾಮಚಂದ್ರಯ್ಯ ಹೇಗಿದ್ರು ಆ ಬಂಗಲೆ ದಿವ್ಯಾಳದ್ದೇ ಅಲ್ವಾ, ಅದನ್ನ ಆಕೆ ಗಂಡ ಹಾಗೂ ಆಕೆಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮಾದಣ್ಣ ಒಬ್ಬನೇ ಹಾಡನ್ನ ಗುನುಗ್ತಿರ್ತಾನೆ. ದಿವ್ಯಾಗೆ ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ, ಆ ರೋಡನ್ನ ಕೈಯಲ್ಲಿ ಹಿಡಿದುಕೊಂಡು ಆ ಮಾದಣ್ಣನನ್ನ ಹೆದರಿಸೋದಕ್ಕೆ ಶುರು ಮಾಡ್ತಾಳೆ. ತನ್ನ ತಾಯಿ ಅಷ್ಟೊಂದು ಕೋಪಗೊಂಡಿರೋದನ್ನ ನೋಡಿದ ಮಾದಣ್ಣ ಜೋರಾಗಿ ಕಿರುಚಿ ಬಿಡ್ತಾನೆ. ತಕ್ಷಣವೇ ಅಲ್ಲಿಗೆ ನವೀನ್ ಓಡಿ ಬರ್ತಾನೆ. ತನ್ನ ಹೆಂಡತಿಯ ಈ ವಿಚಿತ್ರವಾದ ಬಿಹೇವಿಯರ್ ನೋಡಿದ ನವೀನ್ಗೆ ಕೋಪ ಬಂದು ಆಕೆ ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ಕೈಯಲ್ಲಿದ್ದ ಆ ರಾಡ್ ರೀತಿಯ ವಸ್ತು ಕೆಳಗಡೆ ಬೀಳ್ತಿದ್ದ ಹಾಗೆ ದಿವ್ಯಾ ನಾರ್ಮಲ್ ಆಗ್ತಾಳೆ. ನವೀನ್, ನನಗೆ ನಿಜವಾಗಿಯೂ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಆ ರಾಡ್ ಅನ್ನ ಕೈಯಲ್ಲಿ ಹಿಡಿದುಕೊಳ್ತಿದ್ದ ಹಾಗೆ ನನ್ಗೇನೆ ಗೊತ್ತಿಲ್ಲದ ಹಾಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತೀನಿ ಅಂತ ಅಳ್ತಾಳೆ. ಅಷ್ಟರಲ್ಲೇ ಇವರ ಮಗ ಮಾದಣ್ಣನ ರೂಮ್ ನಿಂದ ಶಬ್ದ ಆಗುತ್ತೆ. ತಕ್ಷಣ ಅವನ ರೂಮ್ಗೆ ಓಡಿ ಹೋಗಿ ನೋಡಿದ್ರೆ ಮಾದಣ್ಣನಿಗೆ ಫಿಟ್ಸ್ ಬಂದಿರುತ್ತೆ. ತಕ್ಷಣವೇ ನವೀನ್ ತನ್ನ ಮಗನನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೊರಡ್ತಾನೆ. ನವೀನ್ ಹೊರಗಡೆ ಹೋಗ್ತಾನೆ. ದಿವ್ಯಾ ಕೂಡ ಇನ್ನೇನು ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಬಾಗಿಲು ಇದ್ದಕ್ಕಿದ್ದ ಹಾಗೆ ಲಾಕ್ ಆಗಿ ಬಿಡುತ್ತೆ. ನವೀನ್ ತಕ್ಷಣ ಆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಆ ಡೋರ್ ಓಪನ್ ಆಗೋದಿಲ್ಲ. ಈಗ ತಮ್ಮ ಮಗನನ್ನ ಆದಷ್ಟು ಬೇಗ ಕಾಪಾಡಿಕೊಳ್ಬೇಕಾಗಿದ್ದ ಕಾರಣ ದಿವ್ಯಾ ತಕ್ಷಣವೇ ಮಾದಣ್ಣನನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗು, ಇಲ್ಲೇನಾಗ್ತಿದೆ ಅಂತ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ. ಈಗ ಬೇರೆ ದಾರಿ ಇಲ್ಲದೆ ನವೀನ್ ತಕ್ಷಣವೇ ತನ್ನ ಮಗನನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೊರಟು ಹೋಗ್ತಾನೆ. ಈ ಕಡೆ ನವೀನ್ ಅಲ್ಲಿಂದ ಹೋದ ಸ್ವಲ್ಪ ಸಮಯಕ್ಕೆ ಮನೆಯ ಲೈಟ್ ಗಳೆಲ್ಲ ಆಟೋಮೆಟಿಕ್ ಆಗಿ ಬ್ಲಿಂಕ್ ಆಗೋದಕ್ಕೆ ಶುರುವಾಗುತ್ತವೆ. ಅದೇ ಸಮಯಕ್ಕೆ ಆ ಉಂಗುರ ಮತ್ತೆ ಉರುಳುತ್ತಾ ದಿವ್ಯಾಳ ಬಳಿ ಬರುತ್ತೆ. ದಿವ್ಯಾ ಆ ಉಂಗುರವನ್ನ ಕೈಗೆ ಎತ್ತಿಕೊಳ್ತಿದ್ದ ಹಾಗೆ ಈ ಬಾರಿ ಈಕೆ ಚಿಕ್ಕ ವಯಸ್ಸಿನಲ್ಲಿ ನಡೆದಿದ್ದ ಎಲ್ಲ ಕೂಡ ನೆನಪಾಗೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಚಿತ್ರದ ಶುರುವಿನಲ್ಲಿ 2007ರಲ್ಲಿ 13 ವರ್ಷದ ಒಬ್ಬಳು ಹುಡುಗಿಯನ್ನ ನೋಡಿದ್ವಿ ಅಲ್ವಾ. ಆ ಹುಡುಗಿ ಬೇರೆ ಯಾರು ಅಲ್ಲ, ಆಕೆನೆ ದಿವ್ಯಾ. ದಿವ್ಯಾ ತನಗೆ 13 ವರ್ಷ ಇರುವಾಗ್ಲೇ ಮೆಚೂರ್ ಆಗಿರ್ತಾಳೆ. ಹಾಗೂ ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ, ತಾನು ಸೈಕಿಯಾಟ್ರಿಸ್ಟ್ ಅಂತ ದಿವ್ಯಾಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ರುದ್ರ ಎಂಬ ಒಬ್ಬ ವ್ಯಕ್ತಿ ಬಂದಿದ್ದ ಅಲ್ವಾ. ಆತ ಅಸಲಿಗೆ ದಿವ್ಯಾಳ ತಂದೆ ರಾಜಾರಾಮ್. ಇದರರ್ಥ ನಾನು ಡಾಕ್ಟರ್ ಅಂತ ಹೇಳಿಕೊಂಡು ಬಂದಿದ್ದು ಇವಳ ತಂದೆ ರಾಜಾರಾಮ್ನ ಆತ್ಮ. ತಮ್ಮ ಮಗಳು ಮೆಚೂರ್ ಆಗಿರುವ ಫಂಕ್ಷನ್ ಅನ್ನ ಜೋರಾಗಿ ಮಾಡಬೇಕು ಅಂತ ಇವಳ ತಂದೆ ತಾಯಿ ಜೋರಾಗಿ ಪ್ರಿಪರೇಷನ್ ಮಾಡಿಕೊಳ್ತಿರ್ತಾರೆ. ಈ ದಿವ್ಯಾಗೆ ಅಕ್ಕಣ್ಣ ಎಂಬ ಒಬ್ಬ ತಮ್ಮ ಕೂಡ ಇರ್ತಾನೆ. ಈಗ ತಮ್ಮ ಮಗಳ ಫಂಕ್ಷನ್ಗೆ ರಿಲೇಟಿವ್ಸ್ ಗಳನ್ನ ಇನ್ವೈಟ್ ಮಾಡೋದಕ್ಕೆ ಅಂತ ರಾಜಾರಾಮ್ ಬಾಲಾಂಬಿಕಳನ್ನ ಕರೆದುಕೊಂಡು ಹೋಗ್ತಾನೆ. ಆಗ ಮನೆಯಲ್ಲಿ ದಿವ್ಯಾ ಹಾಗೂ ಅವಳ ತಮ್ಮ ಇಬ್ಬರೇ ಇರ್ತಾರೆ. ಈ ಚಿಕ್ಕ ಹುಡುಗ ಅಕ್ಕಣ್ಣ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ತಮ್ಮ ಮನೆಯಲ್ಲಿದ್ದ ಒಂದು ಹಳೆಯ ತಿಜೋರಿಯನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆ ತಿಜೋರಿಯ ಸ್ಪೆಷಾಲಿಟಿ ಏನಂದ್ರೆ ಅದು ಹಳೆಯ ಕಾಲದ ಅಂದ್ರೆ ಬ್ರಿಟಿಷರ ಕಾಲದ ತಿಜೋರಿ ಆಗಿರುತ್ತೆ. ಆ ದೊಡ್ಡ ತಿಜೋರಿಯನ್ನ ತೆಗೆಯೋದಕ್ಕೆ 3 ಕೀಗಳನ್ನ ಯೂಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ತೆಗಿಬೇಕಾಗಿರುತ್ತೆ. ಆದ್ರೆ ಅದನ್ನ ವಾಪಸ್ ಕ್ಲೋಸ್ ಮಾಡ್ಬೇಕು ಅಂದ್ರೆ ಕೇವಲ ಕೀಯನ್ನ ಯೂಸ್ ಮಾಡಿದ್ರೆ ತಳ್ಳಿದ್ರೆ ಲಾಕ್ ಆಗ್ತಿರುತ್ತೆ. ಹೀಗೆ ಇವರಿಬ್ಬರು ಆ ತಿಜೋರಿಯನ್ನ ಓಪನ್ ಮಾಡಿ ನೋಡ್ತಿದ್ದಾಗ ಯಾರೋ ಮನೆ ಗೇಟ್ ಅನ್ನ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಿರುವ ಶಬ್ದ ಆಗುತ್ತೆ. ಹೆದರಿಕೊಂಡ ದಿವ್ಯಾ ತಕ್ಷಣವೇ ಬಾತ್ ಟಬ್ ನ ಒಳಗಡೆ ಬಚ್ಚಿಟ್ಟುಕೊಳ್ತಾಳೆ. ಹಾಗೂ ಆ ದಿವ್ಯಾಳ ತಮ್ಮ ಮಂಚದ ಕೆಳಗಡೆ ಬಚ್ಚಿಟ್ಟುಕೊಳ್ತಾನೆ. ಅಷ್ಟರಲ್ಲೇ ಮನೆಗೆ ಬಂದಿರೋದು ಯಾರು ಅಂತ ತೋರ್ಸೋದ್ರ ಜೊತೆಗೆ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಅಷ್ಟೊತ್ತಲ್ಲಿ ಅಲ್ಲಿಗೆ ಬಂದಿರೋದು ಇವರ ಚಿಕ್ಕಪ್ಪ ರಾಮಚಂದ್ರಯ್ಯ.
ಸ್ನೇಹಿತರೆ, ಇವರಿಬ್ಬರು ಯಾಕೆ ಭಯ ಬಿದ್ದೋ ಬಚ್ಚಿಟ್ಟುಕೊಂಡ್ರು ಗೊತ್ತಾ? ಶಾಕಿಂಗ್ಲಿ ಈ ರಾಮಚಂದ್ರಯ್ಯ ದಿವ್ಯಾ ಹಾಗೂ ಆಕೆ ತಮ್ಮನನ್ನ ಚಿಕ್ಕ ವಯಸ್ಸಿನಿಂದನೇ ಸೆಕ್ಸುವಲಿ ಯೂಸ್ ಮಾಡಿಕೊಳ್ತಿರ್ತಾನೆ. ಇದೇ ಕಾರಣಕ್ಕೆ ಇವರಿಬ್ಬರು ರಾಮಚಂದ್ರಯ್ಯ ಅಂದ್ರೆ ತುಂಬಾನೇ ಭಯ ಪಡ್ತಿರ್ತಾರೆ. ಈಗ ಈ ಸೈಕೋ ದಿವ್ಯಾಳ ತಮ್ಮನನ್ನ ಫೈಂಡ್ ಔಟ್ ಮಾಡಿ ಅವನನ್ನ ಮಂಚದ ಮೇಲೆ ಹಾಕ್ತಾನೆ. ಅಷ್ಟರಲ್ಲೇ ಅಕ್ಕಣ್ಣ ತುಂಬಾನೇ ಹೆದರಿಕೊಂಡಿದ್ದ ಕಾರಣ ಅವನಿಗೆ ಫಿಟ್ಸ್ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲೇ ಹೊರಗಡೆ ಹೋಗಿದ್ದ ಬಾಲಾಂಬಿಕಾ ಹಾಗೂ ರಾಜಾರಾಮ್ ವಾಪಸ್ ಮನೆಗೆ ಬರ್ತಾರೆ. ಬಾಲಾಂಬಿಕಳ ಶಬ್ದ ಕೇಳಿದ ರಾಮಚಂದ್ರಯ್ಯ ಹೆದರಿಕೊಂಡು ಆ ಅಕ್ಕಣ್ಣನನ್ನ ಆ ಹಳೆಯ ತಿಜೋರಿ ಒಳಗಡೆ ಇಟ್ಟು ಲಾಕ್ ಮಾಡಿಬಿಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಬಾಲಾಂಬಿಕಾಗೆ ಅರ್ಥ ಆಗುತ್ತೆ ಈ ರಾಮಚಂದ್ರಯ್ಯ ತನ್ನ ಮಕ್ಕಳ ಜೊತೆ ಏನ್ ಮಾಡ್ತಿದ್ದ ಅಂತ. ಬಾಲಾಂಬಿಕಾಗೆ ತುಂಬಾನೇ ಕೋಪ ಬಂದು ರಾಮಚಂದ್ರಯ್ಯನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ರಾಮಚಂದ್ರಯ್ಯನ ಕೈಯಲ್ಲಿದ್ದ ಚಾಕು ಬಾಲಾಂಬಿಕಳ ಕತ್ತನ್ನ ಕತ್ತರಿಸಿ ಬಿಡುತ್ತೆ. ಈ ಕಡೆ ರಾಜಾರಾಮ್ ತನ್ನ ಕಾರ್ನಲ್ಲಿ ಕೂತು ಡ್ರಿಂಕ್ಸ್ ಮಾಡಿದ ನಂತರ ಮನೆ ಒಳಗಡೆ ಬರ್ತಾನೆ. ಮತ್ತೊಂದು ಕಡೆ ದಿವ್ಯಾ ಬಾತ್ ಟಬ್ ನಲ್ಲಿ ಹೋಗಿ ಬಚ್ಚಿಟ್ಟುಕೊಂಡಿದ್ಲಲ್ವಾ. ಈ ರಾಮಚಂದ್ರಯ್ಯ ದಿವ್ಯಾ ಇದ್ದ ಆ ಬಾತ್ರೂಮ್ ನ ಡೋರ್ ಅನ್ನ ಲಾಕ್ ಮಾಡಿಬಿಟ್ಟಿರ್ತಾನೆ. ಆಕೆ ಹೊರಗಡೆ ಬರೋದಕ್ಕೆ ಚಿತ್ರದಲ್ಲಿ ನಾವು ಪದೇ ಪದೇ ನೋಡ್ತಿರುವ ಆ ಕಬ್ಬಿಣದ ರಾಡ್ ರೀತಿ ಇರುವ ವಸ್ತುವನ್ನ ಉಪಯೋಗಿಸಿ ಡೋರ್ ಅನ್ನ ಓಪನ್ ಮಾಡ್ತಾಳೆ. ದಿವ್ಯಾ ಹೊರಗಡೆ ಬರ್ತಿದ್ದ ಹಾಗೆ ಆಕೆ ಕಿರ್ಚಾಡಬಾರ್ದು ಅಂತ ಆಕೆಯನ್ನ ಕೂಡ ಹಿಡಿದು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ರಾಜಾರಾಮ್ಗೆ ತನ್ನ ಮಗಳು ಕಿರ್ಚೋದಕ್ಕೆ ಪ್ರಯತ್ನ ಪಡ್ತಿರೋದು ಕೇಳಿಸುತ್ತೆ. ತಕ್ಷಣ ಆತ ಮೆಟ್ಟಿಲು ಹತ್ತಿ ಮೇಲೆ ಬರಬೇಕು ಅಂತ ಬರ್ತಿರುವಾಗ ಈ ಕಡೆಯಿಂದ ಅರ್ಜೆಂಟ್ ಅಲ್ಲಿ ದಿವ್ಯಾ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಹೋಗಿ ತನ್ನ ತಂದೆಗೆ ಡ್ಯಾಶ್ ಹೊಡೆದು ಬಿಡ್ತಾಳೆ. ಹೀಗೆ ಮೇಲಿನಿಂದ ಇಬ್ಬರು ಕೆಳಗಡೆ ಬಿದ್ದು ಬಿಡುತ್ತಾರೆ. ನೋಡಿದ್ರೆ ಶಾಕಿಂಗ್ಲಿ ದಿವ್ಯಾಳ ಕೈಯಲ್ಲಿದ್ದ ಆ ಕಬ್ಬಿಣದ ರಾಡ್ ರಾಜಾರಾಮ್ನ ಕಣ್ಣಿಗೆ ಚುಚ್ಚಿ ಆತ ಆನ್ ದ ಸ್ಪಾಟ್ ಸತ್ತೋಗಿರ್ತಾನೆ. ಜೊತೆಗೆ ಮೆಟ್ಟಿಲಿನಿಂದ ಕೆಳಗಡೆ ಬಿದ್ದಿದ್ದ ಕಾರಣ ದಿವ್ಯಾಳ ತಲೆಗೆ ತುಂಬಾನೇ ಪೆಟ್ಟಾಗಿ ಆಕೆಗೆ ಹಳೆಯ ನೆನಪುಗಳೆಲ್ಲ ಹೊರಟೋಗಿರುತ್ತೆ. ಇದನ್ನ ನೋಡಿದ ಆ ರಾಮಚಂದ್ರಯ್ಯ ಒಂದು ಪ್ಲಾನ್ ಮಾಡ್ತಾನೆ. ದಿವ್ಯಾನೇ ತನ್ನ ತಂದೆ ತಾಯಿ ಹಾಗೂ ತಮ್ಮನನ್ನ ಕೊಲೆ ಮಾಡಿ ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅಂತ ಸೀನ್ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ದಿವ್ಯಾಗೆ ತನ್ನ ಚಿಕ್ಕ ವಯಸ್ಸಿನ ಎಲ್ಲ ನೆನಪುಗಳು ಬಂದು ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ದಿವ್ಯಾಳ ತಂದೆ ರಾಜಾರಾಮ್ ಹಾಗೂ ಈಕೆ ತಮ್ಮ ಅಕ್ಕಣ್ಣನ ವಾಯ್ಸ್ಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಸ್ನೇಹಿತರೆ, ಇದರರ್ಥ ಹಲವು ವರ್ಷಗಳ ಹಿಂದೆ ಸತ್ತಿದ್ದ ಇವಳ ತಂದೆ ರಾಜಾರಾಮ್ ಹಾಗೂ ಇವಳ ತಮ್ಮ ಅಕ್ಕಣ್ಣನ ಆತ್ಮಗಳು ಇವಳನ್ನ ಫಾಲೋ ಮಾಡ್ತಿರುತ್ತೆ. ಅಷ್ಟರಲ್ಲೇ ತಮ್ಮ ಮಗನನ್ನ ಹಾಸ್ಪಿಟಲ್ಗೆ ಅಂತ ಕರೆದುಕೊಂಡು ಹೋಗಿದ್ದ ನವೀನ್ ವಾಪಸ್ ಬರ್ತಾನೆ. ದಿವ್ಯಾ ನಮ್ಮ ಮಗ ಎಲ್ಲಿ ಅಂತ ಕೇಳಿದಾಗ ನಿಮ್ಮ ಚಿಕ್ಕಪ್ಪನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ದಿವ್ಯಾ ತಕ್ಷಣವೇ ತನ್ನ ಕಾರನ್ನ ತೆಗೆದುಕೊಂಡು ರಾಮಚಂದ್ರಯ್ಯನ ಮನೆಗೆ ಬರ್ತಾಳೆ. ಮತ್ತೊಂದು ಕಡೆ ಶಾಕಿಂಗ್ಲಿ ಅಸೈಕೋ ರಾಮಚಂದ್ರಯ್ಯ ಆ ಚಿಕ್ಕ ಹುಡುಗ ಮಾದಣ್ಣನಿಗೂ ಕೂಡ ಸೆಕ್ಸುವಲಿ ಅಬ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ದಿವ್ಯಾ ತನ್ನ ಚಿಕ್ಕಪ್ಪನಿಗೆ ಸರಿಯಾಗಿ ಹೊಡಿತಾಳೆ. ನಂತರ ಅವನ ಕೈಕಾಲುಗಳನ್ನ ಕಟ್ಟಿ ಹಾಕಿ ತನ್ನ ಬಂಗಲೆಗೆ ಎಳೆದುಕೊಂಡು ಹೋಗ್ತಾಳೆ. ನಂತರ ಈತ ದಿವ್ಯಾಳ ತಮ್ಮ ಅಕ್ಕಣ್ಣನನ್ನ ಯಾವ ತಿಜೋರಿ ಒಳಗಡೆ ಲಾಕ್ ಮಾಡಿ ಸಾಯಿಸಿದ್ನೋ ಅದೇ ದೊಡ್ಡ ತಿಜೋರಿಯನ್ನ ಈ ರಾಮಚಂದ್ರಯ್ಯನ ತಲೆ ಮೇಲೆ ಹಾಕಿ ಅವನನ್ನ ಸಾಯಿಸಿ ಬಿಡ್ತಾಳೆ. ಆ ಮೂಲಕ ತನ್ನ ತಂದೆ ತಾಯಿ ಹಾಗೂ ತಮ್ಮನ ಸಾವಿಗೆ ಕಾರಣನಾಗಿದ್ದ ಈ ರಾಮಚಂದ್ರಯ್ಯನ ಮೇಲೆ ಸೇಡನ್ನ ತೀರಿಸಿಕೊಳ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.